ಅನ್ನದಿಂದ ರೊಟ್ಟಿ ಮಾಡುವ ವಿಧಾನ. ರುಬ್ಬಕ್ಕೆ ಸ್ವಲ್ಪ ಅನ್ನ ತಗೊಂಡಿದ್ದೀನಿ. ಇದನ್ನ ರುಬ್ಕೊಂಡು ಬರೋಣ. ಹಿಟ್ಟು ಹೇಗೆ ಕಲಿಸ್ಬೇಕು ಅಂತ ಹೇಳ್ತೀನಿ. ಹಿಟ್ಟು ಕಲಸೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋವಂಥದ್ದು ಈರುಳ್ಳಿ, ಜೊತೆಗೆ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ರುಬ್ಕೊಂಡಿರೋಂಥ ಅನ್ನ ಹಾಕೊಳ್ಳೋಣ. 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು, ಈಗ 1 ಕಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 4 ರೊಟ್ಟಿ ಆಗುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರು, ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಒಂದೇ ಅದಕ್ಕೆ ಕಲಿಸ್ಕೋಬೇಕು. ಇವಾಗ ನೋಡ್ಬೋದು ಒಂದೇ ಸಮಗೆ ಹಿಟ್ಟು ಕಲಿಸಿದ್ದೀನಿ. ಇದರಲ್ಲಿ 4 ರೊಟ್ಟಿ ಆಗುತ್ತೆ, ಇಬ್ಬರು ತಿನ್ಬೋದು. ಇವಾಗ ಒಂದು ಕವರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ನೀಟಾಗಿ ಎಲ್ಲ ಸವರ್ಕೊಂಡು ಇಟ್ಟು ಈಗ ನೀಟಾಗಿ ಒಂದೇ ಸಮನಾಗೆ ತೊಟ್ಕೋಬೇಕು. ಎಲ್ಲೂ ಒಂಚೂರು ಒಡ್ಕೊಳ್ಳಲ್ಲ. ನೋಡ್ಬೋದು. ಒಂದು ಸ್ವಲ್ಪ ಕೈನೂ ಎಣ್ಣೆ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪಾಗೆ ತೊಟ್ಕೋಬೇಕು. ನೀಟಾಗಿ ಒಂದೇ ಸಮ ತೊಟ್ಕೋಬೇಕು. ಇವಾಗ ಹಂಚು ಕಾದಿದೆ, ಅದ್ರ ಮೇಲೆ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಟ್ರೈ ಮಾಡಿ ನೋಡಿ. ಇವಾಗ ಒಂದು ಸ್ವಲ್ಪ ಬೆಂದ ಮೇಲೆ ಅದ್ರ ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಎರಡೂ ಸೈಡು ಈ ಥರ ಬೇಯಿಸ್ಕೊತಾ ಇರಬೇಕು. ತಿರುವಾಕೊತ ಬೇಯಿಸ್ತಾ ಇರಬೇಕು. ಇವಾಗಿದು ಆಗಿದೆ. ಇನ್ನೊಂದು ಇದೇ ಥರ ತೋರಿಸ್ತೀನಿ ನೋಡಿ. ನೋಡ್ಬೋದು, 2 ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಚಟ್ನಿ, ಸಾಂಬಾರು, ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನು ತರಕಾರಿ ಗೊಜ್ಜು ಮಾಡಿದ್ದೀನಿ. ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.